ಹಲೋ ಕನ್ನಡಿಗ ಶರಣು ಶರಣಾರ್ಥಿ. ಡಿ.ಆರ್ ಟೆಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೊಡಗು ಕಾಫಿ ಮಂಡಳಿ 2024 ವಿವಿಧ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಫುಲ್ ನೋಟಿಫಿಕೇಶನ್ ನೋಡೋಣ ಬನ್ನಿ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಲ್ಲಿ ತಾವುಗಳು ಗಮನಿಸಬಹುದು, ಯಾವುದೇ ಪರೀಕ್ಷೆ ಕೂಡ ಇರುವುದಿಲ್ಲ. SLC ಪಾಸ್ ಆದರೆ ಎಕ್ಸಾಮ್ ಒಂದು ಅರ್ಜಿಯನ್ನು ಹಾಕ್ಬೋದಾಗಿದೆ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಕೂಡ ಇಲ್ಲಿ ಸ್ಟಾರ್ಟ್ ಆಗಿ ಹೋಗಿದೆ. ಮತ್ತು ಡಿ.ಆರ್ ಟೆಕ್ ಟ್ವಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದಾನೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಇಲ್ಲಿ ನಾವು ವಿವರಗಳನ್ನು ನೋಡೋಣ ಬನ್ನಿ. ಇಲಾಖೆ ಹೆಸರು ಕಾಫಿ ಬೋರ್ಡ್ ಕೊಡಗು. ಕಾಫಿ ಬೋರ್ಡ್ ರಿಕ್ವೈರ್ಮೆಂಟ್ 2024 ವಿವಿಧ ಹುದ್ದೆಗಳು ಇರ್ತಕ್ಕಂಥದ್ದು. ಒಟ್ಟು ಹುದ್ದೆಗಳು 3 ಹುದ್ದೆಗಳು ಇರ್ತಕ್ಕಂಥದ್ದು. ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ಕೊಡಗು ಕರ್ನಾಟಕದಲ್ಲಿ ಉದ್ಯೋಗ ಇರ್ತಕ್ಕಂಥದ್ದು. ಹಾಗಾದರೆ ಹುದ್ದೆಗಳ ವಿವರ ಆಲ್ರೆಡಿ ನಿಮಗೆ ಹೇಳಿದ ಹಾಗೆ 3 ಇರ್ತಕ್ಕಂಥ ಹುದ್ದೆಗಳು. ಯಂಗ್ ಪ್ರೊಫೆಷನಲ್ 2 ಇರ್ತಕ್ಕಂಥದ್ದು, ಸ್ಕಿಲ್ ಅಸಿಸ್ಟೆಂಟ್ 1 ಇರ್ತಕ್ಕಂಥ ಹುದ್ದೆಗಳು. ವಿದ್ಯಾರ್ಹತೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೇನು ಬೇಕಪ್ಪ ಅಂತ ಹೇಳಿದ್ರೆ, ಅಭ್ಯರ್ಥಿಗಳು SLC ಮತ್ತು MSc ಪದವಿ ಅಂದರೆ SLC ಮತ್ತು MSc ಅವರನ್ನು ಒಂದು ಡಿಗ್ರಿನ ಮುಗಿಸ್ಕೊಂಡಿರಬೇಕಾಗತ್ತೆ. ಅದರ ಜೊತೆಗೆ ವಯೋಮಿತಿ ಏನಪ್ಪ ಅಂತ ಹೇಳಿದ್ರೆ, ಮಿನಿಮಮ್ ಇಲ್ಲಿ 18 ವರ್ಷ ಇದೆ ಸ್ನೇಹಿತರೆ. 35 ವರ್ಷ ಇಲ್ಲಿ ಮ್ಯಾಕ್ಸಿಮಮು ವರ್ಷದ ಒಳಗಡೆ, ಅಂದರೆ 18ರಿಂದ 35 ಒಳಗಡೆ ಇಲ್ಲಿ ಒಳಗಡೆನೇ ಏಜ್ ಲಿಮಿಟನ್ನು ಇರಬೇಕಾಗತ್ತೆ. ಹಾಗಾದರೆ ವೇತನ ಶ್ರೇಣಿ ಎಷ್ಟು ಅಪ್ಪ ಅಂತ ಹೇಳಿದ್ರೆ, ಈ ಹುದ್ದೆಗೆ ಯಂಗ್ ಪ್ರೊಫೆಷನಲ್ ಹುದ್ದೆಗೆ ಏನಿದೆ 21,000 ರೂಪಾಯಿ ಇಲ್ಲಿ ಪೇಮೆಂಟನ್ನು ನಿಗದಿ ಮಾಡಲಾಗಿದೆ. ಸ್ಕಿಲ್ ಅಸಿಸ್ಟೆಂಟ್ ಹುದ್ದೆಗೆ ಇರ್ತಕ್ಕಂಥವ್ರಿಗೆ ಇಲ್ಲಿ 12,000 ರೂಪಾಯಿನ ಇಲ್ಲಿ ಏನು ಸ್ಯಾಲ್ರಿಯನ್ನು ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆಯ್ಕೆ ವಿಧಾನ ಹೇಗಪ್ಪ ಅಂತಂದರೆ, ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ನೇರ ಸಂದರ್ಶ ಮೂಲಕ ಆಯ್ಕೆ ಮಾಡಲಾಗುವುದು. ಇಲ್ಲಿ ಯಾವುದೇ ರೀತಿಯ ಎಕ್ಸಾಮ್ ಕೂಡ ಇರುವುದಿಲ್ಲ. ನೀವು ಇಲ್ಲಿ ಆಯ್ಕೆ ಪ್ರೊಸೆಸ್ ಹೇಗಪ್ಪ ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಹಾಕಿದಾದಮೇಲೆ ಅವರು ನಿಮಗೆ ಮತ್ತೆ ರಿಟರ್ನ್ ಕಾಲ್ಫಾರ್ಮ್ನ ಮಾಡ್ತಾರೆ. ಅದರ ಮೇಲೆ ನಿಮಗೆ ನೇರ ಸಂದರ್ಶ ನಡೆಸಿ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಅವರು ಕಂಪ್ಲೀಟನ್ನು ಮಾಡ್ಕೊಳ್ತಾರೆ. ಕರ್ನಾಟಕದಲ್ಲಿ ಹುದ್ದೆಗಳನ್ನು ಹುಡುಕುತ್ತಿರುವ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಕೆಳಗಿನ ಸ್ಥಳದಲ್ಲಿ ಅಗತ್ಯ ದಾಖಲಾತಿಗಳೊಂದಿಗೆ ಅಗತ್ಯ ಅಧಿಸೂಚನೆಯಲ್ಲಿ ಉಲ್ಲೇಖಿಸಿದಂತೆ ವಾಕ್ ಇನ್ ಇಂಟರ್ವ್ಯೂಗೆ ಹಾಜರಾಗಬಹುದು. ನೋಡಿ, ಇಲ್ಲಿ ತಾವುಗಳು ಏನು ಆಯ್ಕೆ ವಿಧಾನ ಪ್ರಕ್ರಿಯೆ ಹೇಗೆ ಮಾಡಲಾಗುತ್ತದೆ ಎಂಬುದನ್ನು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಏನಿರ್ತೀರಿ ಅವರು ಅಧಿಕೃತ ಅಧಿಸೂಚನೆ ಉಲ್ಲೇಖಿಸಂತೆ ವಾಕ್ ಇನ್ ಇಂಟರ್ವ್ಯೂಗೆ ತಮ್ಮ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ದು ಆಗಿರ್ಬೋದು, ವರ್ಕ್ ಎಕ್ಸ್ಪೀರಿಯನ್ಸು ತಮ್ಮಿರ್ತಕ್ಕಂಥ ಡಾಟಾದ ಜೊತೆಗೆ ಈ ಒಂದು ವಾಕ್ ಇಂಟರ್ವ್ಯೂಗೆ ತಾವುಗಳು ಇಲ್ಲಿ ಭೇಟಿ ಕೊಡ್ಬೋದು. ಯಾವುದಪ್ಪ ಅಂತಂದರೆ, ಉಪನಿರ್ದೇಶಕರ ಸಂಶೋಧನೆ ಕಾಫಿ ಸಂಶೋಧನಾ ಉಪಕೇಂದ್ರ, ಚಟ್ಟಹಳ್ಳಿಯಲ್ಲಿ, ಕೊಡಗು ಜಿಲ್ಲೆ, ಕರ್ನಾಟಕ. ಅಲ್ಲಿ ಸಂದರ್ಶನಕ್ಕೆ ನೇರವಾದ ಸಂದರ್ಶನಕ್ಕೆ ಭೇಟಿ ಕೊಡಬಹುದು. ಹಾಗಾದರೆ ಅರ್ಜಿಯ ಸಲ್ಲಿಸಲು ಪ್ರಾರಂಭ ದಿನಾಂಕ ಆಗಸ್ಟ್ 3, 2024. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 8 ಆಗಸ್ಟ್ 2024. ಇದರ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸ್ತಕ್ಕಂಥದ್ದು. ಅದರ ಜೊತೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಏನು ಒಂದು ವೆಬ್ಸೈಟ್ ಕೂಡ ಇಲ್ಲಿ ಇದೆ. ಈ ವೆಬ್ಸೈಟನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡೋ ಮೂಲಕ ತಮ್ಮ ಅಪ್ಲಿಕೇಶನನ್ನು ಹಾಕ್ಬೋದಾಗಿದೆ. ಈ ವಿಡಿಯೋನ ನಿಮಗೆ ಲೈಕ್ ಆದಲ್ಲಿ ಶೇರು ಮತ್ತು ಸಬ್ಸ್ಕ್ರೈಬ್, ಅದರ ಜೊತೆಗೆ ಕಮೆಂಟ್ ಮಾಡೋದನ್ನು ಮರೆಯಬೇಡಿ.